ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿದ್ದಂತಹ ಎಲ್ಲ ದಾಖಲೆಗಳನ್ನು ಕೂಡ ಸುಟ್ಟು ಹಾಕಲಾಗಿದೆ. ಆ ಒಂದು ಆರೋಪಿಗಳ ಪರವಾಗಿ ದಾಖಲೆಗಳನ್ನ ಸುಡಲಾಯಿತೆ. ಯಾವ ಒಂದು ಅಂಶವನ್ನ ಮರೆಮಾಚಲಿಕ್ಕೆ ಆ ಒಂದು ಅವಧಿನಲ್ಲಿ ಯಾರೆಲ್ಲ ಇನ್ಸ್ಪೆಕ್ಟರ್ಗಳು ಮತ್ತೆ ಯಾರೆಲ್ಲ ಸಿಬ್ಬಂದಿ ವರ್ಗದವರು ಅಲ್ಲಿ ಕೆಲಸ ಮಾಡಿದ್ರು ಆ ಎಲ್ಲರನ್ನೂ ಕೂಡ ಕರೆದು ಬ್ರೈನ್ ಮ್ಯಾಪಿಂಗ್ ಮಾಡುವಂತಹ ಕೆಲಸಗಳನ್ನು ಕೂಡ ಈಗ ಮಾಡಬೇಕಾಗ್ತದೆ. ಸಂಗತಿಗಳ ಶರಣು. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಮತ್ತೆ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದನ್ನ ಪ್ರತಿ ದಿನ ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ ಕೂಡ ನೋಡ್ತಾ ಇದ್ದೀರಿ. ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಿರ್ತಕ್ಕಂತಹ ಬಹಳ ಪ್ರಮುಖವಾದ ಬೆಳವಣಿಗೆಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಲಿಕ್ಕೆ ಬಂದಿದ್ದೇನೆ. ಅದೇನಪ್ಪಾ ಅಂತ ಹೇಳಿದ್ರೆ 2000 ಇಸ್ವಿಯಿಂದ ಹಿಡಿದು 2015ನೇ ಇಸ್ವಿಯವರೆಗೂ ಕೂಡ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿದ್ದಂತಹ ಎಲ್ಲ ದಾಖಲೆಗಳನ್ನು ಕೂಡ ಸುಟ್ಟು ಹಾಕಲಾಗಿದೆ ಎಂಬಂತಹ ಮಾಹಿತಿಯನ್ನ RTI ನಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಭೀಮಾ ಏನ್ ಬಂದು ಆರೋಪ ಮಾಡಿದ್ದ 1995ರಿಂದ ಹಿಡಿದು 2015ನೇ ಇಸ್ವಿವರೆಗೂ ಕೂಡ ಏನೆಲ್ಲ ಪಾಪಕೃತ್ಯಗಳಾಗಿದೆ, ನಾನು ಏನೆಲ್ಲ ಮಾಡಿದೆ ಮತ್ತೆಲ್ಲೆಲ್ಲ ಶವಗಳನ್ನ ಊತೆ ಎನ್ನುವಂತಹ ವಿಚಾರಗಳನ್ನ ಹೇಳಿದ್ದ. ಇದಕ್ಕೆ ಪೂರಕವಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲೆಗಳನ್ನ ಸುಟ್ಟಿರ್ತಕ್ಕಂಥದ್ದು ಈ ಒಂದು ಪ್ರಕರಣಕ್ಕೆ ಪೂರಕವಾದಂತಹ ಸಾಕ್ಷಿಯೂ ಕೂಡ ಆಗಿದೆ. ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿದ್ದಂತಹ ಎಲ್ಲ ದಾಖಲೆಗಳನ್ನು ಕೂಡ ಸುಟ್ಟು ಹಾಕಲಾಗಿದೆ ಎಂಬಂತಹ ಮಾಹಿತಿಯನ್ನ ಪೊಲೀಸ್ ಠಾಣೆಯವರು ಕೊಡ್ತಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಬಹುದಾಗಿದೆ. ಈ ದಾಖಲೆಗಳನ್ನ ಸುಟ್ಟಿದ್ದೇವೆ ಎನ್ನುವಂತಹ ಇವರ ಹೇಳಿಕೆ ಮತ್ತು ಇವರ ಒಂದು RTI ನಲ್ಲಿ ಕೊಟ್ಟಿರ್ತಕ್ಕಂತಹ ಮಾಹಿತಿ ಏನೆಲ್ಲ ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಯಾರೆಲ್ಲ ಈ ಅತ್ಯಾಚಾರಗಳು ಮತ್ತೆ ಅನಾಚಾರಗಳನ್ನ ಮಾಡುವಂತಹ ಕೆಲಸ ಮಾಡಿದ್ರು ಆ ಒಂದು ಆರೋಪಿಗಳ ಪರವಾಗಿ ದಾಖಲೆಗಳನ್ನ ಸುಡಲಾಯಿತೆ ಎಂಬಂತಹ ಆರೋಪಗಳು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಬಹುದಾಗಿದೆ. ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ದಾಖಲೆಗಳು ಎಷ್ಟು ಮುಖ್ಯವಾಗಿದ್ವು, ಆದ್ರೆ ಈ ಒಂದು ದಾಖಲೆಗಳನ್ನ ಡಿಜಿಟಲ್ ಮಾಡದೆ ಯಾಕೆ ಸುಡಲಾಯಿತು ಅನ್ನುವಂತಹ ವಿಚಾರಗಳು ಕೂಡ ಈಗ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿದೆ. ಭೀಮಾ ಮಾಡಿರ್ತಕ್ಕಂತಹ ಆರೋಪಗಳಿಗೂ ಕೂಡ ಪೂರಕವಾಗಿ ಒಂದು ಪೊಲೀಸ್ ಠಾಣೆಯಲ್ಲಿದ್ದಂತಹ ಎಲ್ಲ ದಾಖಲೆಗಳನ್ನು ಕೂಡ ಸುಟ್ಟಿರ್ತಕ್ಕಂಥದ್ದು. ಯಾವ ಒಂದು ಅಂಶವನ್ನ ಬಹಿರಂಗಪಡಿಸಲಿಕ್ಕೆ ಅಥವಾ ಯಾವ ಒಂದು ಅಂಶವನ್ನ ಮರೆಮಾಚಲಿಕ್ಕೆ ಈ ಒಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿದ್ದಂತಹ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರು ಮಾಡಿದ್ದಾರೆ ಎನ್ನುವಂತಹ ವಿಚಾರಗಳನ್ನು ಕೂಡ ಚರ್ಚೆಗಳನ್ನ ಹುಟ್ಟು ಹಾಕಿರುವಂತದ್ದನ್ನ ನಾವು ಗಮನಿಸಬಹುದಾಗಿದೆ. ಅಲ್ಲಿದ್ದಂತಹ ಎಲ್ಲ ದಾಖಲೆಗಳನ್ನ ಯಾಕೆ ಡಿಜಿಟಲ್ ಮಾಡಿ ದಾಖಲೆಗಳನ್ನ ಸುಡುವಂತ ಕೆಲಸ ಮಾಡಲಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇವರು ಸುಟ್ಟಿರ್ತಕ್ಕಂಥದ್ದು 2000 ಇಸ್ವಿಯಿಂದ 2015ನೇ ಇಸ್ವಿವರೆಗೂ ಸುಟ್ಟಿರುವುದಾಗಿ ಹೇಳ್ತಾರೆ. ಅನುಮಾನಗಳಿಗೂ ಕೂಡ ಈಗ ಎಡೆ ಮಾಡಿಕೊಟ್ಟಿದೆ. ಆ ಒಂದು ಅವಧಿನಲ್ಲಿ ಯಾರೆಲ್ಲ ಇನ್ಸ್ಪೆಕ್ಟರ್ಗಳು ಮತ್ತೆ ಯಾರೆಲ್ಲ ಸಿಬ್ಬಂದಿ ವರ್ಗದವರು ಅಲ್ಲಿ ಕೆಲಸ ಮಾಡಿದ್ರು ಆ ಎಲ್ಲರನ್ನೂ ಕೂಡ ಕರೆದು ಬ್ರೈನ್ ಮ್ಯಾಪಿಂಗ್ ಮಾಡುವಂತಹ ಕೆಲಸಗಳನ್ನು ಕೂಡ ಈಗ ಮಾಡಬೇಕಾಗ್ತದೆ. ಇಷ್ಟು ದಿನಗಳು ಕೂಡ ಈ ಒಂದು ಆರೋಪಿಯ ಪರವಾಗಿ ಮಾತಾಡ್ತಿದ್ದಂತಹ ಮತ್ತು ಆರೋಪಿಯನ್ನ ಪರಾವಹಿಸಿಕೊಂಡು ಮಾತಾಡ್ತಿದ್ದಂತಹ ಎಲ್ಲರೂ ಕೂಡ ಹೇಳ್ತಾ ಇದ್ರು ಭೀಮನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕಾಗುತ್ತೆ ಅಂತ ಹೇಳಿ. ಇಲ್ಲಿ ಪ್ರಮುಖವಾಗಿ ಬ್ರೈನ್ ಮ್ಯಾಪಿಂಗ್ ಯಾರಿಗೆ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಯಾರು ಆರೋಪಿಗಳ ಪರವಾಗಿ ಮಾತಾಡ್ತಾ ಇದ್ದಾರೆ, ಯಾರು ಈ ಅತ್ಯಾಚಾರದ ವಿರುದ್ಧವಾಗಿ ಕಟ್ಟಿರ್ತಕ್ಕಂಥ SIT ತಂಡವನ್ನ ರಚಿಸಬಾರ್ದಾಗಿತ್ತು ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇಂಥವರನ್ನ ಕರೆದುಕೊಂಡೋಗಿ ನೇರವಾಗಿ ಬ್ರೈನ್ ಮ್ಯಾಪಿಂಗ್ ಮಾಡುವಂತ ಕೆಲಸ ಮಾಡಬೇಕು. ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇವರು ಸಾಕಷ್ಟು ಲೀಡ್ಗಳನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದೇವೆ. ಅವರು ಈ ಒಂದು ಅಸ್ಥಿ ಪಂಜರ ಸಿಕ್ಕಾದ ಮೇಲೆ ಏನೆಲ್ಲ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾ ಇದ್ದಾರೆ ಮತ್ತೆ ಅವರು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಗೆಲ್ಲ ದಿಕ್ಕನ್ನ ತಪ್ಪಿಸುವಂತಹ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಇವರಿಗೆ ಪ್ರಮುಖವಾಗಿ ಕರ್ಕೊಂಡೋಗಿ ಬ್ರೈನ್ ಮ್ಯಾಪಿಂಗ್ ಮಾಡುವಂತಹ ಕೆಲಸನ ಮಾಡಬೇಕು. ಮತ್ತು ಪ್ರಮುಖವಾಗಿ ಭೀಮಾ ಯಾರ ಮೇಲೆ ಆರೋಪನ ಮಾಡ್ತಾನೆ ಮತ್ತೆ ಕೋರ್ಟ್ನಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಮತ್ತೆ ಪೊಲೀಸರ ಮುಂದೆ ಕೊಟ್ಟಂತಹ ಸ್ಟೇಟ್ಮೆಂಟ್ ನಲ್ಲಿ ಯಾರನ್ನೆಲ್ಲ ಆರೋಪಿಗಳನ್ನಾಗಿ ಮಾಡಿದ್ದಾರೆ ಆ ಆರೋಪಿಗಳನ್ನು ಕೂಡ ಕರ್ಕೊಂಡು ಹೋಗಿ ಬ್ರೈನ್ ಮ್ಯಾಪಿಂಗ್ ಮಾಡುವಂತಹ ಕೆಲಸನ ಮಾಡಬೇಕು. ಆಗಷ್ಟೇ ಸತ್ಯ ಹೊರಗೆ ಬರುವಂತಹ ಕೆಲಸ ಆಗುತ್ತೆ. ಇಲ್ಲಿ ಮತ್ತೊಂದು ಪ್ರಮುಖವಾಗಿ SIT ಮಾಡಬೇಕಾದದ್ದು ಏನು ಅಂತ ಹೇಳಿದ್ರೆ, ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೀಮನಿಗೆ ಯಾರು ಆದೇಶಗಳನ್ನ ಕೊಡ್ತಾ ಇದ್ರು ಅವರನ್ನ ಈ ಕೂಡಲೇ ಬಂಧಿಸಬೇಕಾಗ್ತದೆ. ಬಂಧಿಸಿ ಅವರನ್ನ ಬ್ರೈನ್ ಮ್ಯಾಪಿಂಗ್ ಮಾಡುವಂತಹ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಆರೋಪಿಯನ್ನ ಹುಡುಕ್ಲಿಕ್ಕೆ ಬಹಳ ಕಷ್ಟ ಆಗೋದಿಲ್ಲ ಅನ್ನುವಂತಹ ವಿಚಾರಗಳನ್ನು ಕೂಡ ನಾವು ಇಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಮತ್ತೆ ಇಲ್ಲಿ ಪ್ರಮುಖವಾಗಿ ಮತ್ತೊಂದು ನಾವು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಭೀಮಾ ಎಲ್ಲೆಲ್ಲಿ ಹೆಣಗಳನ್ನ ಊತಿದ್ದೀನಿ, ಯಾವ್ಯಾವ ಅತ್ಯಾಚಾರಗಳನ್ನ ಮಾಡಿರ್ತಕ್ಕಂಥ ದೇಹಗಳನ್ನ ಊಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಆ ಎಲ್ಲ ಜಾಗಗಳಲ್ಲೂ ಕೂಡ ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಆ ಒಂದು ಜಾಗಗಳಲ್ಲಿರ್ತಕ್ಕಂತಹ ದೇಹಗಳನ್ನ ಹುಡುಕುವಂತ ಕೆಲಸ ಮಾಡಬೇಕಾಗ್ತದೆ. ನೀವು ಎಷ್ಟು ತನಿಖೆಯನ್ನ ನಿಧಾನಗತಿಯಲ್ಲಿ ಸಾಗಿಸ್ತೀರಿ ಆಗ ಆರೋಪಿಗಳಿಗೆ ಯೋಚನಾ ಶಕ್ತಿ ಹೆಚ್ಚಾಗಿ
ಆ ಯೋಚನೆ ಮಾಡಿ ಹೇಗೆಲ್ಲ ಈ ಪ್ರಕರಣದಿಂದ ಹೊರಗಡೆ ಬರಬೇಕು ಮತ್ತು ಸಾಕ್ಷಿಗಳನ್ನು ಹೇಗೆಲ್ಲ ನಾಶ ಮಾಡಬೇಕು ಅನ್ನುವಂತಹ ವಿಚಾರಗಳಿಗೂ ಕೂಡ ಅವರು ಕೈ ಹಾಕುವಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಆದಷ್ಟು ಬೇಗ ಈ ಒಂದು ಶವಗಳನ್ನ ಹೂತಿರ್ತಕ್ಕಂಥ ಪ್ರಕರಣದಲ್ಲಿ ಶವಗಳನ್ನು ಹೊರತೆಗೆಯೋದಕ್ಕೆ ಟೆಕ್ನಾಲಜಿನ ಬಳಸ್ಕೊಂಡು ಆ ಧರ್ಮಸ್ಥಳವನ್ನು ಸಂಪೂರ್ಣವಾಗಿ ಆ ಟೆಕ್ನಾಲಜಿಯ ಮೂಲಕ ಎಲ್ಲೆಲ್ಲಿ ಅನಾಮಧೇಯ ವ್ಯಕ್ತಿಗಳ ದೇಹಗಳನ್ನ ಉಳಿದರೆ, ಎಲ್ಲೆಲ್ಲಿ ಮಹಿಳೆಯರ ದೇಹಗಳನ್ನ ಉಳಿದರೆ, ಎಲ್ಲೆಲ್ಲಿ ಅತ್ಯಾಚಾರ ಮಾಡಿದಂತಹ ದೇಹಗಳನ್ನ ಉಳಿದರೆ ಆ ಎಲ್ಲ ದೇಹಗಳನ್ನೂ ಕೂಡ ವೈಜ್ಞಾನಿಕವಾಗಿ ಆ ಒಂದು ದೇಹಗಳ ಮೇಲೆ ಸಂಶೋಧನೆಗಳನ್ನು ನಡೆಸಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಗ ಇತ್ಯರ್ಥ ಮಾಡುವಂತಹ ಕೆಲಸವನ್ನ ಈ ಒಂದು SIT ತಂಡ ಮಾಡಬೇಕಾಗುತ್ತೆ. ಇಲ್ಲವಾದರೆ ಆರೋಪಿಗಳಿಗೆ ಹೆಚ್ಚಿನ ಸಮಯವನ್ನು ನೀಡಿ ಈ ಹಿಂದಿನ ಪ್ರಕರಣದಲ್ಲಿ ಏನೆಲ್ಲ ಆಯಿತು ಅದೇ ರೀತಿ ಈಗಲೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ನಾಶ ಮಾಡುವಂತಹ ಕೆಲಸಕ್ಕೂ ಕೂಡ ಕೈ ಹಾಕುವಂಥದ್ದನ್ನ ನಾವು ಮರೆಯೋ ಹಾಗಿಲ್ಲ. ನಾನು ಯಾಕೆ ಈ ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗಾಗಲೇ ಹಿಂದಿನ ಪ್ರಕರಣಗಳನ್ನ ಸ್ಮರಿಸಿ ಒಂದು ವಿಚಾರಗಳನ್ನ ಇಲ್ಲಿ ಹೇಳುವಂತಹ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಈ ಒಂದು ಪ್ರಕರಣವನ್ನ ಪರಾವಹಿಸಿಕೊಂಡು ಮಾತಾಡ್ತಾ ಇದ್ದಾರೆ, SIT ತಂಡದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಅವರನ್ನ ಈ ಕೂಡಲೇ ಬ್ರೈನ್ ಮ್ಯಾಪಿಂಗ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಪ್ರಮುಖವಾದ ಇಡೀ ರಾಜ್ಯದ ಜನತೆಯ ಬೇಡಿಕೆ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಈ ವಿಷಯವಾಗಿ ಚರ್ಚೆ ಆಗ್ತಿರುವಂಥದ್ದನ್ನ ನಾವು ನೋಡ್ಬೋದಾಗಿದೆ. ಹಾಗಾಗಿ ಈ ಕೂಡಲೇ ಇಷ್ಟು ವಿಚಾರಗಳನ್ನ SIT ತಂಡದವರು ಮಾಡಬೇಕಾಗ್ತದೆ ಅನ್ನುವಂಥ ವಿಚಾರಗಳನ್ನು ಕೂಡ ನಾವು ಇಲ್ಲಿ ಪ್ರಸ್ತಾಪಿಸಲೇಬೇಕಾಗುತ್ತೆ. ಮತ್ತೆ SIT ತಂಡಕ್ಕೆ ಧನ್ಯವಾದಗಳನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ತಿಳಿಸಬೇಕಾಗುತ್ತೆ. ಈಗಾಗಲೇ ರಾಜ್ಯದ ಬಹುತೇಕ ಜನರ ಕೂಗಾಗಿತ್ತು ಅಲ್ಲಿ ಒಂದು SIT ಆಫೀಸ್ನ ಓಪನ್ ಮಾಡಬೇಕು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಹಾಯವಾಣಿನೂ ಕೂಡ ಓಪನ್ ಮಾಡಬೇಕು ಅಂತ ಈ ಹಿಂದಿನ ಎಪಿಸೋಡ್ನ ವಿಡಿಯೋದಲ್ಲಿ ನಾವು ಕೂಡ ಒಂದು ಬೇಡಿಕೆಯನ್ನ ಇಟ್ಟಿದ್ವಿ. ಈ ಕೂಡಲೇ SIT ತಂಡ ಒಂದು ಸಹಾಯವಾಣಿನ ತೆಗಿಬೇಕು, ಒಂದು ಕಚೇರಿನ ತೆಗಿಬೇಕು ಅನ್ನುವಂತಹ ಬೇಡಿಕೆಗಳನ್ನ, ಆ ಒಂದು ಬೇಡಿಕೆಗಳಿಗೆ ತಕ್ಕಂತೆ ಪ್ರಣಬ್ ಮಹಂತಿ ಸರ್ ಈ ಒಂದು SIT ತಂಡದ ಕಚೇರಿಯನ್ನ ಮತ್ತೆ ಸಹಾಯವಾಣಿಯನ್ನು ಕೂಡ ತೆಗೆದಿರುವಂತ ವಿಚಾರವೂ ಕೂಡ ನಾವು ನೋಡ್ತಾ ಇದ್ದೇವೆ. ಆ ಒಂದು ಸಹಾಯವಾಣಿಗೂ ಕೂಡ ಸಾಕಷ್ಟು ಕರೆಗಳು ಬಂದಿರುವುದಾಗಿ ನಮಗೆ ಸಾಕಷ್ಟು ಜಾಲತಾಣಗಳಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಈ ಒಂದು ಪ್ರಕರಣವನ್ನ ಇಲ್ಲಿ ಹೇಳಿದಂತಹ ಇಷ್ಟು ವಿಚಾರಗಳನ್ನ ಇಟ್ಕೊಂಡು ಆದಷ್ಟು ಬೇಗ ಪ್ರಕರಣವನ್ನ ಒಂದು ಇತ್ಯರ್ಥ ಮಾಡುವಂಥ ಕೆಲಸವನ್ನ ಪ್ರಣಬ್ ಮಹಂತಿ ಸರ್ ಅವರು ಮಾಡಬೇಕು ಅಂತ ಈ ಮೂಲಕ ಅವರಲ್ಲಿ ಮತ್ತೊಮ್ಮೆ ವಿನಂತಿನ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.